ಆಕಾಶಕ್ಕೆ ಬಣ್ಣ ಬಳಿದ ಹಾಗೆ. ಈ ಅನ್ನದಾನಿಯನ್ನ ತೊಡೆಯೋದಂದ್ರೆ ಸಮುದ್ರಕ್ಕೆ ಸೇತುವೆ ಕಟ್ಟಿದ ಹಾಗೆ. ಸಾಕ್ಷಿ ಸಮೇತ ನಿಮ್ಮನ್ನು ಬಂಧಿಸುವುದೆಂದರೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಅಂತ ನನಗೆ ಈಗ ಅರ್ಥವಾಯಿತು. ಸಾಕಾಗಿದೆ. ನಾನು ಈ ಊರೇ ಬೇಡ ಅನಿಸಿದೆ. ನೋಡಿ, ತಂಗಿಯನ್ನ ದೂರ ಮಾಡಿಕೊಂಡೆ, ತಂದೆಯನ್ನ ಕಳೆದುಕೊಂಡೆ, ಇಷ್ಟವಿಲ್ಲದ ಹೆಣ್ಣನ್ನು ಮದುವೆಯಾದೆ. ಸಾಕು. ನೀವು ನನ್ನದೊಂದು ಮಾತು ಕೇಳಿದ್ರೆ ನಾನು ಸ್ಟೇಷನ್ದಲ್ಲಿರೋ ಕೇಸ್ ಫೈಲ್ ನಿಮ್ಮ ಕೈಗೆ ಕೊಡ್ತೇನೆ. ಆಮೇಲೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಈ ಪೊಲೀಸ್ ಬುದ್ಧಿನ ನಾನ್ ನಂಬೋದಿಲ್ಲ. ಕಾಕಿ ಮೇಲಿನ ನಂಬಿಕೆನ ನಾವು ಯಾವತ್ತೂ ಕಳ್ಕೊಂಡಾಗ್ಬಿಟ್ಟಿದ್ದು. ಹಾಗಾದ್ರೆ ನೀವು ನಂಬುವಂತ ಸಾಕ್ಷಿ ನಿಮ್ಮ ಕಣ್ಣೆದುರಿಗೆ ಹೀಗೆ ಕೊಡ್ತೀನಿ ನೋಡಿ. ಒರಿಜಿನಲ್ ಫೈಲ್. ರಕ್ಷಾ, ಶಬಾಸ್. ಅಂತೂ ನೀನೀಗ ನಮ್ದರಿಗೆ ಬಂದಂತ. ಈಗಲಾದ್ರೂ ನಂಬಿಕೆ ಬಂತ? ಬಂತು, ಸಂಪೂರ್ಣ ನಂಬಿಕೆ ಬಂತು. ನನಗೆ ಇವತ್ತೇ ಇಲ್ಲಿಂದ ಟ್ರಾನ್ಸ್ಫರ್ ಬೇಕು, ಅದು ನಾನು ಹೇಳಿದ ಜಾಗಕ್ಕೆ. ಈ ಭೂಮಿಯಿಂದನೇ ಯಾರ್ಯಾರಿಗೋ ಟ್ರಾನ್ಸ್ಫರ್ ಮಾಡಿದೀವಂತೆ, ನಿನಗೆ ಟ್ರಾನ್ಸ್ಫರ್ ಮಾಡಲ್ವಾ? ನಿನ್ ಕೆಲಸ ಆಯ್ತು ಅಂತ ತಿಳ್ಕೊ. ಏನ್ ಮಾಡ್ತಾ ಇದೀಯ ನೀನು ಇವರೊಂದಿಗೆ ಸೇರಿ ನ್ಯಾಯವನ್ನೇ ಕೊಲ್ಲುವೆಯಾ? ಇವರು ನನ್ನ ಹೆಂಡತಿಯನ್ನ ಕೆಡಿಸಿ ಹೊರ ಹಾಕಿದವರು, ನನ್ನ ತಮ್ಮನನ್ನ ಕೊಂದರವರು. ನಾನು ಇವರನ್ನ ಬಿಡೋದಿಲ್ಲ. ನೀನ್ ಬಿಟ್ರು ನಾನು ಇವರನ್ನ. ನೀನು ನನ್ನ ತಂಗಿಯನ್ನ ದೂರ ಮಾಡಿದೆ, ನನ್ನ ತಂದೆಯನ್ನ ಸಾಯಿಸಿದೆ. ಕಟ್ಟುಕ ಕಡೆ ನೀನು, ಕಟ್ಟುಕ. ನಮಗೂ ಕೂಡ ಇವರು ಶತ್ರುನೇ. ಕೊಲೆ ಮಾಡಿ ಗೆಲ್ಲುವನೆಂದು ತಿಳಿದುಕೊಂಡಿದೀಯಾ? ನೀನು ಉಳಿಯಬಾರದು. ಇದನ್ನು ಕೋರ್ಟಿಗೆ ಕರೆದುಕೊಂಡು ಹೋಗುವಾಗ ನನ್ನ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದೆ. ಆವಾಗಲೇ ನಡೆದಿದ್ದೆ ಎನ್ಕೌಂಟರ್. ನಂಬುವಿರಾ? ನಮ್ಮ ಅನುಮಾನವೇ ಸತ್ತು ಹೋದ್ಮೇಲೆ ನಮ್ಮದೇ ಇರ್ತೀವ ನಾವು. ಅನ್ನದಾನೆ, ನೀನು ನೇಣಗಂಬಕ್ಕೆ ಏರಲು ತಪ್ಪಿಸಿಕೊಳ್ಳುವ ಕೊನೆಯ ಫೈಲ್ ನೆನಪಿದೆಯಾ ನಿನಗೆ? 15 ವರ್ಷಗಳ ಹಿಂದೆ ತಿಲಕ್ ನಗರದ ಬೃಹತ್ ಉದ್ಯಮಿ ಛತ್ರಪತಿ ನೀಲಸಾಗರ್ ಅವರನ್ನ ಕೊಲೆ ಮಾಡಿದೆ. ನಂತರ ಇನ್ವೆಸ್ಟಿಗೇಷನ್ ಅಂತ ಬಂದ ಇನ್ಸ್ಪೆಕ್ಟರ್ ರುದ್ರಮೂರ್ತಿ ಕೊಲೆಯಾದ. ಹಾಗೆ ನೀನು ಅಲ್ಲಿಂದ ತಲೆಮರೆಸಿಕೊಂಡು ಇಲ್ಲಿ ನೆಲೆಸಿದೆ. ಅಂದ್ರೆ ನನ್ನ ತಂದೆ ನೀಲಸಾಗರನ್ನ ಸಾಯಿಸಿದ್ದು ಈ ಅನ್ನದಾನಿ. ನಾನ್ ತಿಳ್ಕೊಂಡಿದ್ದು ಕರುಣಾಕರ ಅಂತ. ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವನು ನನ್ನ ತಂದೆ ಸಾಯಿಸಿದ್ದಾನೆ ಅಂತ ಅವನ ಕುಟುಂಬನೇ ಸರ್ವನಾಶ ಮಾಡಿಬಿಟ್ಟಲ್ಲ. ಇಲ್ಲ ಇಲ್ಲ, ನಾನಿಲ್ಲಿವರೆಗೂ ಬದುಕಿರೋದೆ ನನ್ನ ತಂದೆ ಸಾವಿಗೋಸ್ಕರ. ಅಂದಮೇಲೆ ಈ ಅನ್ನದಾನಿ ಬದುಕಿರಲೇಬಾರ್ದು. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೇನೆ. ಮಿಸ್ಟರ್ ಅನ್ನದಾನಿ, ನಾನು ಯಾರು ಅಂತ ಗೊತ್ತಾಯ್ತಾ? ಒನ್ ಅಂಡ್ ಓನ್ಲಿ ನೀಲಸಾಗರನ ಸುಪುತ್ರ ವರ್ಣಕಂಠ. ಸಾಯೋದು ಇಲ್ಲ. ಯಾಕೆಂತಂದ್ರೆ ನಾನು ಹಾಗೂ ರಕ್ಷಕ ಸೇರಿ ನಿಮ್ಮನ್ನ ಕೊನೆಗಾಣಿಸಲು ಮಾಡಿರೋ ಮಾಸ್ಟರ್ ಪ್ಲಾನ್. ಹೇಗಿದೆ ನಮ್ಮ ಪ್ಲಾನ್? ಸಾಯಿಸ್ಬಿಟ್ಟಲ್ಲ ಅವರನ್ನ. ಒಬ್ಬ ಸಮಾಜಘಾತಕ ಸತ್ತ, ಇನ್ನೊಬ್ಬ ಬಿಡುಗಡೆ ಇಲ್ಲದೆ ಸೆರೆಮನೆಯತ್ತ. ಶೂಟ್ ಮಾಡ್ಬೇಡಿ. ನೀವಿಬ್ರು ಈ ಉದ್ಯೋಗ ಅಂತ ಇದೇ ಮಾಡ್ತಾ ಇದ್ರೆ ನಿಮ್ಮ ಹೆಂಡತಿಯರ ಬೇರೆ ಬೇಡಿಕೆಗಳನ್ನು ಈಡೇರಿಸೋರು ಯಾರು? ನಾನು
ಯಾರ್ಯಾರ್ದೋ ಮಾತು ಕೇಳಿ ನನ್ನ ಜೀವನದಲ್ಲಿ ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡು ಸಾತ್ವಿಕ್, ಸಂಪದ ಹೇಗಿದ್ದಾಳೆ? ಸಂಪದ ತುಂಬಾ ಆರಾಮಾಗಿ ಇದ್ದಾಳೆ. ಅವಳನ್ನ ನಾನೇ ಜೋಪಾನ ಮಾಡಿದ್ದೇನೆ. ಮಾನಸನು ಕೂಡ. ಬಾ ಹಾಗಾದ್ರೆ ಹೋಗೋಣ. ಮೊದಲು ಅವರನ್ನು ಕಾಣ. ಬನ್ನಿ.